ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಾರಿ, ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಈವ್ನಿಂಗ್. ಯಾಕೆಂದರೆ ಇದು ಲಾಸ್ಟ್ ವೀಡಿಯೋದಲ್ಲಿ 2 ವೀಡಿಯೋ ಹಾಕಿದ್ನಲ್ಲ, ತಿರುಪತಿಗೆ ಹೋಗೋದು. ಅದರ ಸಂಜೆ ವೀಡಿಯೋ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ತಿರುಪತಿ ಬೆಟ್ಟಕ್ಕೆ ಹೋಗ್ತಾಯಿದ್ವಿ. ಅಂತಿಂತು ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ತಿರುಪತಿ ಕಡೆಗೆ ಹೊರಟ್ವಿ. ಆ ಬೆಟ್ಟ ಗುಡ್ಡಗಳು, ಅಲ್ಲೊಂದು ಸೇಮ್ ವೆಂಕಟರಮಣ ಸ್ವಾಮಿ ಥರ ಮಲಗಿರೋ ಥರ ಸ್ಟ್ಯಾಚು ಇದೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದು ಸೇಮ್ ತಿರುಪತಿ ತಿಮ್ಮಪ್ಪನ ಥರನೇ ಮಲಗಿರೋ ಥರ ಇದೆ. ಅದನ್ನು ನಮ್ಮಪ್ಪ ತೋರಿಸಿದ್ರು, ಅಲ್ಲಿದೆ ನೋಡು ನೋಡು ಅಂತ. ಆಮೇಲೆ ತಿರ್ಗಾ ಕೆಳಗಡೆ, ಬೆಟ್ಟದಿಂದ ಕೆಳಗಡೆ ಇನ್ನೊಂದು ಯಾವುದೋ ಶಿವನ ದೇವಸ್ಥಾನ ಇತ್ತು. ಕಾರ್ತಿಕ್ ಸೋಮವಾರ ಆಗಿತ್ತಲ್ಲ, ಹೆಂಗೋ ಶಿವನ ದೇವಸ್ಥಾನಕ್ಕೂ ಹೆಂಗೋ ಹೋಗೋಣ, ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಶಿವನ ದೇವಸ್ಥಾನಕ್ಕೂ ಹೋದ್ವಿ. ಶಿವನ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನೈಟ್ ತಿರ್ಗಾ ಬೆಟ್ಟ ಹತ್ತೋಷ್ಟರಲ್ಲಿ 8 ಗಂಟೆ ಆಗೋಯ್ತು. ನೋಡಿ ಬೆಟ್ಟ ಹತ್ತುತ್ತಾರೆ. ನಮ್ಮ ಅಪ್ಪ ಕತ್ಲೆಲ್ಲ ಎಷ್ಟು ಚೆನ್ನಾಗಿ ಗಾಡಿ ಓಡಿಸ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಗಾಡಿ ಓಡಿಸ್ತಾಯಿದ್ರು. ಆ ಕಾಡು, ಆ ಬೆಟ್ಟದಿಂದ ಬಗ್ಗಿ ನೋಡ್ತಾಯಿದ್ರೆ ಆ ಬಿಲ್ಡಿಂಗ್ಗಳು, ಇದು ಎಲ್ಲ ನೋಡ್ತಾಯಿದ್ರೆ ಒಂಥರ ಜೀವ ಜಗ್ಗನ್ನುತ್ತೆ. ನೋಡೋಕ್ಕೆ ಭಯಗುತ್ತೆ. ನಾನಂತೂ ನೋಡ್ತಾ ಇರಲಿಲ್ಲ. ನನ್ನ ತಂಗಿ ಮಗಳು ಕೊಟ್ಬಿಟ್ಟಿದ್ದೆ ವೀಡಿಯೋ ಮಾಡೋಕ್ಕೆ. ನೋಡಿ ಅಂತ ಇಂತು ಮೇಲ್ಗಡೆ ಬೆಟ್ಟ ತಲುಪಿದ್ವಿ. ರೂಮೆಲ್ಲ ಮಾಡೋಷ್ಟು ಸಾಕಾಗೋಯ್ತು ಫ್ರೆಂಡ್. ಅಪ್ಪ ತಿರುಪತಿಗೆ ಬಂದರೆ ಮಾತ್ರ ಬರೀ ಸುತ್ತು ಬರೀ ಇದೇ ಆಗ್ಬಿಟ್ಟು ಬೇಗ ಬೇಗ ತುಂಬ ಕಷ್ಟ. ಬರೀ ತೆಲುಗು ಮಾತಾಡ್ತಾರೆ, ನಮ್ಮ ಕನ್ನಡನೇ ಮಾತಾಡಲ್ಲ ಯಾರು. ಆಮೇಲೆ ರೂಮೆಲ್ಲ ಮಾಡಿದ್ವಿ. ರೂಮೆಲ್ಲ ಸದ್ಯ ಎಲ್ಲ ನಮ್ಮಪ್ಪ ಫಸ್ಟೇ 1 ತಿಂಗಳು ಮುಂಚೆನೇ ಬುಕ್ ಮಾಡಿದ್ರಲ್ಲ, ರೂಮೆಲ್ಲ ಬುಕ್ ಆಗಿತ್ತು. ಚೆನ್ನಾಗಿರೋ ರೂಮ್ ಕೊಟ್ಟಿದ್ರು ಫ್ರೆಂಡ್. ಆಮೇಲೆ ತೋರಿಸ್ತೀನಿ ಯಾವ ಥರ ರೂಮ್ ಕೊಟ್ಟಿದ್ದಾರೆ ಅಂತ. ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿತ್ತು. ಫಸ್ಟೆಲ್ಲ ತಿರುಪತಿಗೆ ಹೋಗ್ತೀವಿ ಅಂದರೆ ಯಪ್ಪ ಒಂಥರ ಹಿಂಸೆ, ಒಂಥರ ಅಸಹ್ಯ ಅನಿಸೋದು. ಆ ಗಲೀಜೆಲ್ಲ ಮಾಡೋರಲ್ಲ, ಅದೆಲ್ಲ ನೋಡ್ರೆ ಒಂಥರ ಅಸಹ್ಯ ಅನಿಸೋದು. ಇವಾಗ ತುಂಬ ಅಂದರೆ ತುಂಬ ನೀಟಾಗಿ ಮಾಡಿದ್ದಾರೆ. ತಿರುಪತಿಗೆ ಹೋಗೋಕ್ಕೆ ಒಂದು ಖುಷಿಯಾಗುತ್ತೆ. ಮೊದಲೆಲ್ಲ ತುಂಬ ದರ್ಶನನೆಲ್ಲ ತುಂಬ ಲೇಟ್ ಆಗೋದು. ಒಂದೊಂದು ದಿನ 2 ದಿನ ಹಿಂಗೆ ಕೂಡ ಹಾಕೋರು. ಈಗೆಲ್ಲ ಆ ಥರ ಏನಿಲ್ಲ. 1 ಅವರ್ 2 ಅವರ್ ಅಟ್ಲೀಸ್ಟ್ ಅಮ್ಮಮ್ಮ ಅಂದರೆ ಒಂದು 5 ಅವರ್ ಕೂಡ ಹಾಕ್ತಾರೆ. ಅಷ್ಟು ಚೆಕ್ ಮಾಡಿ ರೂಮ್ಗೆಲ್ಲ ಸೇರಿಕೊಂಡು ಆಮೇಲೆ ತಿರ್ಗಾ ಟೈಮ್ ಇತ್ತಿನ್ನ 10 ಗಂಟೆನ ಆಗಿತ್ತು. ಸರಿ, ಆ ದೇವ್ರ ಪ್ರಸಾದನೇ ತಿನ್ನಕ್ಕೆ ಹೋಗೋಣ. ಊಟ ಸುಮ್ಮನೆ ಅಲ್ಲೆಲ್ಲ ಚೆನ್ನಾಗಿರಲ್ಲ ಫ್ರೆಂಡ್. ಇಡ್ಲಿ ದೋಸೆ ಅಷ್ಟೇ ಆಗೋಲ್ಲ. ನಮ್ಮ ಕರ್ನಾಟಕದೇ ಚೆನ್ನಾಗಿರುತ್ತೆ ನೋಡಿ. ಲೈಟ್ ಸೆಟ್ಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ತಿರುಪತಿ. ಆ ದೇವಸ್ಥಾನ ಮುಂದೆಲ್ಲ ಮಲ್ಕೊಳ್ಳೋಕ್ಕೆ ಸೂಪರಾಗಿರುತ್ತೆ. ಆಮೇಲೆ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಹೋಗ್ತಾಯಿದ್ವಿ. ಅವಾಗೆ ಮಾಡ್ಕೊಂಡಿದ್ದೀವಿ. ಊಟನೆಲ್ಲ ಚೆನ್ನಾಗಿತ್ತು. ಜನ ಏನು ಅಷ್ಟಿರಲಿಲ್ಲ. ನೈಟ್ ಅಲ್ಲಿ 10 ಗಂಟೆಗಿತ್ತಲ್ಲ. ಸದ್ಯ ನಾವು ಬಂದಾಗ ಅಷ್ಟು ಜನ ಇರಲಿಲ್ಲ. ತಿರುಪತಿಲಿ ಕಮ್ಮಿ ಜನ ಇದ್ದರು. ಅದು ಪ್ರಸಾದಕ್ಕೋಸ್ಕರ ಕೂತಿದ್ವಿ. ಪ್ರಸಾದ ಎಲ್ಲ ತಿಂದ್ವಿ. ಫ್ರೆಂಡ್ಸ್, ಬೆಡ್ ಕೊಟ್ಟಿದ್ದಾರೆ. ಇದೆಲ್ಲ ಚೆನ್ನಾಗಿ ಇಲ್ಲಿ ನಮ್ಮ ಮಮ್ಮಿ ರೆಡಿ ಆಗ್ತಿದೆ. ಚೆನ್ನಾಗಿದೆ, ಕ್ಲೀನಾಗಿದೆ ರೂಮಲ್ಲಿ. ವಾಶ್ರೂಮ್ ಇಲ್ಲೊಂದು ಇಷ್ಟು ಸ್ನಾನ ಮಾಡ್ತಾ ಇದ್ದಾರೆ. ನೋಡಿ ರೂಮೆಲ್ಲ ಆಮೇಲೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿತ್ತು. ನನ್ನ ಮಗಳು, ನನ್ನ ತಂಗಿ ಮಗಳು, ಅಮ್ಮ ಬಾರಮ್ಮ ಇದು ಮಾಡ್ತೀನಿ, ಐಲೇಯರ್ ಹಾಕ್ತೀನಿ ಅಂದ್ಬಿಟ್ಟು ಹಾಕ್ತಾಯಿದ್ದಾಳೆ. ಚೆನ್ನಾಗಿತ್ತು ರೂಮೆಲ್ಲ ಮಾತ್ರ. ಎಲ್ಲ ಚೆನ್ನಾಗಿ ಆರಾಮಾಗಿ ಮಲ್ಕೊಂಡ್ವಿ. ನೈಟ್ ಮಲ್ಕೊಂಡು ಬೆಳಗ್ಗೆ ಎದ್ದು ಚೆನ್ನಾಗಿ ಬೆಡ್ಶೀಟು ಎಲ್ಲ ನೀಟಾಗಿ ಕೊಟ್ಟಿದ್ರು. ಒಟ್ಟಿನಲ್ಲಿ ಎಕ್ಸ್ಟ್ರಾನೂ ತೊಗೋಬೇಕಿತ್ತು. ನಾವು ಜಾಸ್ತಿ ಜನ ಇದ್ದಲ್ಲ, ಎಕ್ಸ್ಟ್ರಾನೂ ತೊಗೊಂಡ್ವಿ. ಆದರೂ ಚೆನ್ನಾಗಿತ್ತು. ಚೆನ್ನಾಗಿ ನಿದ್ದೆ ಬತ್ತು. ಹೋಗಿ ಮಲಗಿದಷ್ಟೇ ಎಷ್ಟು ಚೆನ್ನಾಗಿ ನಿದ್ದೆ ಬತ್ತು. ಚೆನ್ನಾಗಿ ಬೆಳಗ್ಗೆಯಿಂದ ಓಡಾಡ್ಬಿಟ್ಟಿದ್ವಿ ಎಲ್ಲರೂ. ಸಾಕಾಗ್ಬಿಟ್ಟಿತ್ತು. ಎಷ್ಟೊಂದು ಊಟ ಮಾಡಿ ಬಂದು ಮಲ್ಕೊತೀವಿ ಅನ್ನೋಂಗಾಗಿತ್ತು. ಆಮೇಲೆ ಮಲ್ಕೊಂಡು ಬೆಳಗ್ಗೆ ಎದ್ದು ಎಲ್ಲ ರೆಡಿ ಆಗ್ತಿದ್ವಿ ದರ್ಶನಕ್ಕೆ ಹೋಗೋಕ್ಕೆ ಅಂತ. ನಮ್ಗೆ 2 ಗಂಟೆಗೇನೋ ದರ್ಶನ ಇತ್ತು. ಆದರೂ ಪರವಾಗಿಲ್ಲ, ಬೇಗನೆ ಹೋಗೋಣ, ಬೇಗ ಬರೋಣ ಅಂತ ಅಂದ್ಬಿಟ್ಟು ಸದ್ಯ ಹೋದ್ವಿ. ಬೇಗನೆ ದರ್ಶನ ಆಯಿತು ಫ್ರೆಂಡ್. ಏನಿಲ್ಲ ಅಂದರೆ ಒಂದು ಅರ್ಧ ಗಂಟೆ ನಮ್ಮನ್ನು ರೂಮಲ್ಲಿ ಕುಂಡ್ರಿಸಿದ್ರು ಅಷ್ಟೇ. ಬಿಟ್ಟರೆ ನಾವು ಇನ್ನು ನಾವು ಇರಲಿಲ್ಲ. ಆಮೇಲೆ ನೋಡಿ ರೂಮಲ್ಲೆಲ್ಲ ರೆಡಿಯಾಗಿ ಇನ್ನು ದರ್ಶನಕ್ಕೆ ಹೋಗ್ಬಿಟ್ರೆ ಭಯಲ್ಲ. ಫಸ್ಟೇ ಎಷ್ಟೊತ್ತಿಗೆ ದರ್ಶನಕ್ಕೆ ಬಿಡ್ತಾರೋ ಏನೋ. ಅಲ್ಲಿ ನಾಷ್ಟ ಎಲ್ಲ ಇಲ್ಲದೆ ಇರೋಕ್ಕಾಗುತ್ತೆ. ನಮ್ಮ ಅಮ್ಮಂಗೆಲ್ಲ ವಯಸ್ಸಾದವ್ರಿಗೆಲ್ಲ ಪಾಪ ನಾಷ್ಟ ಬೇಕಲ್ಲ, ಹಂಗೆ ಇರೋಕ್ಕಾಗಲ್ಲ. ಆಮೇಲೆ ಅಂದ್ಬಿಟ್ಟು ಏನು ಮಾಡೋದು, ಒಂದು ಹೋಟ್ಲಲ್ಲೇ ಇಡ್ಲಿ ತಿಂದ್ವಿ. ಆ ಇಡ್ಲಿ ತಿನ್ನೋಕ್ಕಾಗ್ತಿರಲಿಲ್ಲ, ಬಲವಂತವಾಗಿ ತಿಂತಾಯಿದ್ವಿ. ಅದೇನು ಆ ಕಡೆ ಫುಡ್ಡೇ ಇಷ್ಟ ಆಗೋಲ್ಲ ನಮಗೆ. ನಮ್ಮ ಊಟ ನಮ್ಮದೇ ಚೆಂದ, ಕರ್ನಾಟಕ ಊಟನೇ ಚೆಂದ. ಆಮೇಲೆ ಮೊಬೈಲ್ ತೊಗೊಂಡೋದೆ ನಾನು, ನೋಡೋಣ ಎಲ್ಲಿವರೆಗೂ ಬಿಡ್ತಾರೋ ಅಲ್ಲಿವರೆಗೂ ಬಿಡಲಿ ಅಂದ್ಬಿಟ್ಟು ಮೊಬೈಲ್ ತೊಗೊಂಡೋದೆ. ರೂಮಲ್ಲೇನು ಇಟ್ಟು ಹೋಗಲಿಲ್ಲ. ಆಮೇಲೆ ನೋಡಿ ಕ್ಯೂಲಿ ಹೋಗ್ತಾಯಿದ್ವಿ. ಅಷ್ಟು ಜನ ಇರಲಿಲ್ಲ ಫ್ರೆಂಡ್. ಚೆನ್ನಾಗಿತ್ತು.
ದರ್ಶನ ಎಲ್ಲ ಚೆನ್ನಾಗೈತಿ. ನೀನು ಒಳಗಡೆ ಎಲ್ಲ ಆಮೇಲೆ ಅರ್ಧಕ್ಕೆ ಹೋದಂಗೆ ಫೋನ್ ಕಿತ್ಕೊಂಡ್ಬಿಟ್ರು, ಲಾಕ್ ಮಾಡ್ಕೊಂಬಿಟ್ರು. ಆಮೇಲೆ ತಿರ್ಗಾ ಆಮೇಲೆ ತೊಗೊಂಡು ಬಂದ್ವಿ. ಆಮೇಲೆ ನಾವೆಲ್ಲ ಸ್ವಲ್ಪ ಪರ್ಚೇಸಿಂಗು ಎಲ್ಲ ಬೇಗ ದರ್ಶನ ಆಯ್ತಲ್ಲ, ಪರ್ಚೇಸಿಂಗು ಎಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮನ ಬೇರೆ ಕಡೆ ಬಿಟ್ಟರು. ಅವ್ರನ್ನ ವಯಸ್ಸಾಗಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಬೇರೆ ಕಡೆ ದರ್ಶನಕ್ಕೆ ಬಿಟ್ಟರು, ನಮ್ಮನ್ನು ಬೇರೆ ಕಡೆ ಬಿಟ್ಟರು. ನಮಗೆ ಬೇಗ ಆಯಿತು. ಅವ್ರನ್ನೇ ಪಾಪ 4 ಅವರ್ ಕೂಡ ಬಿಟ್ಟರು. ಅವ್ರನ್ನ ಕಾಯ್ಕೊಂಡೇ ಕೂತಿದ್ವಿ ನಾವು ಎಷ್ಟೊತ್ತರೆಗೂ. ಶಾಪಿಂಗ್ ಮಾಡಿಕೊಂಡು ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಬಂದರು. ಅವ್ರು ಬಂದಿರಲಿಲ್ಲ ನಮ್ಮ ಅಪ್ಪ ಅಮ್ಮ. ಸಂಜೆ ನಾವು ಬೆಳಗ್ಗೆ 9 ಗಂಟೆಗೆ ಹೋಗಿದ್ದಕ್ಕೆ 11:30 12 ಗಂಟೆಗೆ ಆಚೆ ಬಂದೇ ಬಿಟ್ವಿ ದರ್ಶನ ಮಾಡಿಕೊಂಡು. ಇನ್ನು ನಮ್ಮ ಅಪ್ಪ ಅಮ್ಮನ ಅವರು ಅದೇ ಟೈಮ್ಗೆ ಹೋದರು. ಸಂಜೆ 6 ಗಂಟೆಗೆ ದರ್ಶನಕ್ಕೆ ಬಿಟ್ಟರು ಅವ್ರನ್ನ. 4 ಗಂಟೆಗೆ ಇತ್ತಂತ ದರ್ಶನಕ್ಕೆ ಬಿಟ್ರಂತೆ ಅವ್ರನ್ನ. ಸಂಜೆ ಅವ್ರು ಆಚೆ ಮುಗಿಸೋಣ ಬರ್ಸಲ್ಲ 5 ಗಂಟೆ ಆಗೋಯ್ತು. ಪಾಪ ಊಟ ಮಾಡಿಲ್ಲ ಏನಿಲ್ಲ, ಎಲ್ಲ ಪಾಪ ಬಂದರು. ಆಮೇಲೆ ಸಾಕಾಗಿತ್ತು. ನಾವಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಪಾಪ ಅವ್ರನ್ನ ರೂಮಲ್ಲಿ ಕೂಡ ಹಾಕ್ಬಿಟ್ಟಿದ್ರು. ನಮ್ಮ ಅಪ್ಪ ನಮ್ಮ ಜೊತೆ ಬಂದಿದ್ರೇ ಆಗೋದು. ನಮ್ಮಪ್ಪ ಇಲ್ಲ ನಮ್ಮ ವಯಸ್ಸಾಗಿರೋರಿಗೆ ಬೇರೆ ಬಿಡ್ತಾರೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಅವರೇ ಬೇಗ ಹೋಗ್ಬೇಕು ಅಂತ ಹೋದರು. ಅದಾಗಲಿಲ್ಲ, ನಮ್ಮನ್ನೇ ಬೇಗ ಬಿಟ್ಟರು, ಅವ್ರನ್ನೇ ಲೇಟ್ ಮಾಡಿದ್ರು ಪಾಪ. ಆಮೇಲೆ ತಿರ್ಗಾ ದರ್ಶನ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಊಟ ಮಾಡೋಣ, ಪ್ರಸಾದ ಬಿಡೋಕ್ಕಾಗುತ್ತಾ, ದೇವ್ರ ಪ್ರಸಾದ ಅಂತ ಅಂದ್ಬಿಟ್ಟು ದೇವ್ರ ಪ್ರಸಾದ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಆ ಊಟನೂ ಚೆನ್ನಾಗಿತ್ತು ಫ್ರೆಂಡ್. ಬಿಸಿ ಬಿಸಿ ವಡೆ, ಅನ್ನ, ಸಾಂಬಾರು, ಮಜ್ಜಿಗೆ, ಅದೇನೋ ಚಟ್ನಿ ಒಂದು ಹಾಕ್ತಾರಲ್ಲ ಅದು ಚೆನ್ನಾಗಿತ್ತು. ಮತ್ತು ಸ್ವೀಟ್ ಒಂದು ಹಾಕಿದ್ರು, ಅದು ಸೂಪರಾಗಿತ್ತು. ನನ್ನ ಮಗಳು ವಡೆ ಹಾಕ್ತಾರೆ ಅಂತ ಕಾಯ್ತಾಯಿದ್ದಾಳೆ. ಅವ್ರು ಯಾರೋ ಹೊರಗಡೆ ನೈಟ್ ಊಟಕ್ಕೆ ಹೋದಾಗ ಯಾರೋ ಹೊರಗಡೆಯವರು ಯಾರೋ ಊಟಕ್ಕೆ ಬಂದಿದ್ರು, ನಮ್ಮ ಪಕ್ಕ ಕೂತಿದ್ರು. ಅವ್ರು ವಡೆ ಎಲ್ಲ ಹಾಕೊಂಡು ತಿಂತಾಯಿದ್ರು. ಅವ್ರಿಗೆ ನಮ್ಗೆ ಆವಾಗ ಆ ಟ್ರಿಪ್ಪಲ್ಲಿ ವಡೆ ಹಾಕಲಿಲ್ಲ ನೋಡಿ. ನೈಟು ವಡೆ ಕೊಟ್ಟವ್ರೆ, ನಮಗೆ ಕೊಟ್ಟಿಲ್ಲ ಅಂದ್ಬಿಟ್ಟು ಬೆಳಗ್ಗೆ ಅದನ್ನೇ ನೈಟ್ ಮಾತಾಡ್ಕೊತಾಯಿದ್ವಿ. ನಂಗೆ ಅಂತಿದ್ದಂಗೆ ಬೆಳಗ್ಗೆ ತಿರುಪತಿ ಅಪ್ಪನ ಕೇಳಿಸ್ತೇನೋ ಗೊತ್ತಿಲ್ಲ, ಬೆಳಗ್ಗೆ ಊಟಕ್ಕೆ ನಮ್ಗೆ ಅಲ್ಲಿ ವಡೆ ಬಂದೇ ಬಿಡ್ತು. ಅದನ್ನು ಹೇಳ್ತಾ ಇದ್ಲು ನನ್ನ ಮಗಳು, ವಡೆ ಅಂತ ಅಂದ್ಬಿಟ್ಟು. ಊಟ ಎಲ್ಲ ಚೆನ್ನಾಗಿತ್ತು ಫ್ರೆಂಡ್. ಊಟ ಎಲ್ಲ ಮಾಡಿಕೊಂಡು ಚೆನ್ನಾಗಿ ನಿಜವಲ್ಲಿ 2 ದಿನ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಒಂಥರ ನಮಗಿರೋ ಟೆನ್ಷನು, ನಮಗಿರೋ ಇದೆಲ್ಲ ಮರ್ತಂಗಾಯಿತು. ಅಷ್ಟು ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಹೋದ್ರೇ ಚೆಂದ, ಫ್ರೆಂಡ್ಸ್ ಜೊತೆ ಹೋದ್ರೂ ಚೆಂದ, ಆದರೆ ಫ್ಯಾಮಿಲಿ ಜೊತೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಸಾಂಬಾರೆಲ್ಲ ಎಷ್ಟು ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬಂದ್ವಿ ಫ್ರೆಂಡ್. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಬಂದು ತಿರ್ಗಾ ನೈಟು ಅದೇ 5 ಗಂಟೆಗೆ ಬಂದರು ನಮ್ಮ ಅಪ್ಪ ಅಮ್ಮ ದರ್ಶನದಿಂದ. ನಾವು 6 ಗಂಟೆಗೆ ಒಂಚೂರು ಕಾಫಿ ಕುಡ್ಕೊಂಡು ನೈಟ್ 6 ಗಂಟೆಗೆ ಬೆಟ್ಟ ಇಳಿದ್ವಿ ಫ್ರೆಂಡ್. ಬೆಟ್ಟ ಇಳಿದು ಬಂದ್ವಿ ಅಂತೂ ಇಂತೂ. ಆಮೇಲೆ ತಿರ್ಗಾ ಬರ್ತಾ ಆಮೇಲೆ ಒಂದು 8 ಕಡೆ ಪಾಪ ಇವ್ರು ಊಟನೇ ಮಾಡಿರಲಿಲ್ವಲ್ಲ, ಅದಕ್ಕೆ ಅಲ್ಲಿ ನಿಲ್ಲಿಸ್ಬಿಟ್ಟು ಒಂಚೂರು ಕಾಫಿನೆಲ್ಲ ತಿಂದ್ಬಿಟ್ಟು ಇದು ಮಾಡಿರಿ ಅಂತ ಅಂದ್ಬಿಟ್ಟು ರಸ್ಕು ಎಲ್ಲ ತೊಗೊಂಡೋಗಿದ್ವಿ ನಾವೇನೆ. ಸರಿ ತಿಂದ್ಬಿಟ್ಟು ಇದು ಮಾಡಿರಿ ಅಂತ ಅಂದ್ಬಿಟ್ಟು ಅದನ್ನೇ ತಿಂತಾ ಕೂತಿದ್ದಾರೆ ನಮ್ಮಮ್ಮ ನಮ್ಮಪ್ಪ ಆ ಕಡೆ ಇದ್ದಾರೆ. ಅವ್ರು ವೀಡಿಯೋಗೆ ಬಂದಿಲ್ಲ. ಆಮೇಲೆ ತಿರ್ಗಾ ಕಾಫಿ ಎಲ್ಲ ಕುಡ್ಕೊಂಡು ಸ್ವಲ್ಪ ಮುಂದಕ್ಕೆ ಬಂದ್ವಿ. ಅಲ್ಲೊಂದು ಹೋಟ್ಲು ಚೆನ್ನಾಗಿತ್ತು. ಯಾವಾಗ ಹೋದಾಗೆಲ್ಲ ತಿಂತಾರೆ. ನಮ್ಮಪ್ಪ ಹೋಗ್ತಾ ಇರ್ತಾರೆ ತಿರುಪತಿಗೆ, ಒಂದು ವರ್ಷಕ್ಕೆ 1 ಸತಿ 2 ಸತಿನಾದ್ರು ಹೋಗ್ತಾ ಇರ್ತಾರೆ. ಆಮೇಲೆ ಒಂದು ಹೋಟ್ಲಲ್ಲಿ ಊಟಕ್ಕೆ ನಿಲ್ಲಿಸಿದ್ರು. ಹೋಟ್ಲೇನೋ ದೊಡ್ಡದಾಗಿತ್ತು, ಊಟ ಮಾತ್ರ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ. ಯಪ್ಪ ಎಷ್ಟು ಬೇಜಾರಾಯಿತು ಊಟಕ್ಕೆ ಅಂತಂದರೆ ಅಷ್ಟು ಬೇಜಾರಾಯಿತು. ಇನ್ನೇನು ಮಾಡೋದು, ಎಲ್ಲ ಹಸ್ಕೊಂಡಿದ್ರಲ್ಲ, ನಾವು ತಿಂದಿದ್ವಿ, ಅವ್ರು ನಮ್ಮ ಅಪ್ಪ ಅಮ್ಮ ಪಾಪ ತಿಂದಿರಲಿಲ್ವಲ್ಲ, ಅವ್ರದ್ದು ಊಟ ಮಾಡಲಿ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋದು ಅಂದ್ಬಿಟ್ಟು ನಾವು ಪರೋಟ ಮತ್ತು ಮಶ್ರೂಮ್ ಗ್ರೇವಿ ತೊಗೊಂಡ್ವಿ. ಅದು ಸಖತ್ತಾಗಿತ್ತು. ನನ್ನ ತಂಗಿ ಅದೇನೋ ಬಿರಿಯಾನಿ ಅಂತ, ಅಂದರೆ ಇದು ಪನ್ನೀರ್ ಬಿರಿಯಾನಿ ಅಂತ ಮಾಡಿದ್ಲು. ಆಮೇಲೆ ಮಶ್ರೂಮ್ ಬಿರಿಯಾನಿ ಅಂತ, ಮಶ್ರೂಮ್ ಬಿರಿಯಾನಿ ಚೆನ್ನಾಗಿತ್ತು. ಪನ್ನೀರ್ ಬಿರಿಯಾನಿ ಅಂತೂ ಯಪ್ಪ ಎಷ್ಟು ಕೆಟ್ಟದಾಗಿತ್ತು ಅಂದರೆ ಅಷ್ಟು ಕೆಟ್ಟದಾಗಿತ್ತು. ನಿಜವಾಗಿ ದೊಡ್ಡ ಹೋಟ್ಲಿಗಿನ್ನ ಮಾಮೂಲಿ ಮೀಡಿಯಮ್ ಇರೋ ಹೋಟ್ಲುಗಳಿಗೆ ಹೋದ್ರೇ ಹೊಟ್ಟೆ ತುಂಬ ಊಟ ತಿನ್ಕೊಂಡು ಆರಾಮಾಗಿ ಬರ್ಬೋದು. ಸುಮ್ಮನೆ ಈ ದೊಡ್ಡ ಹೋಟ್ಲೆಲ್ಲ ನಮಗಂತೂ ಸೆಟ್ ಆಗೋಲ್ಲ. ಆಮೇಲೆ ನೈಟ್ ಬರೋಷ್ಟರಲ್ಲಿ 1 ಗಂಟೆ ಆಗೇ ಹೋಯ್ತು ಫ್ರೆಂಡ್. ಆಮೇಲೆ ನೈಟು ಅಲ್ಲೇ ನಮ್ಮ ಅಮ್ಮನ ಮನೆಯಲ್ಲೇ ಮಲಗಿದ್ದು, ಬೆಳಗ್ಗೆ ಎದ್ದು ಬರ್ತಾ ನಡಗಿಸ್ತಾ ಇತ್ತು ಅಂತ ಅದು ನೋಡಿ ಪಾಪ ಎಲ್ಲ ಸುತ್ತಲ್ಲ ಚಳಿ ತಡಿನಾರ್ದು. ಆಮೇಲೆ ಮನೆಗೆ ಬಂದು ಬೇಗ ಅವಳು ಸ್ಕೂಲಿಗೆ ಕಳ್ಸೋಣ ಅಂದ್ಬಿಟ್ಟು ಬಂದ್ಬಿಟ್ಟು ಫ್ರೆಂಡ್.
ಪಾಪ ಹಾಲು ಹಾಕ್ಬೇಕು ತಾನೇ ಇದಕ್ಕೆ ನೋಡಿ ಫ್ರೆಂಡ್ ಹಾಲು ಹಿಡ್ಕೊಂಡ್ಬಂದಳ ಅವೆಲ್ಲ ಬೈ ಇಲ್ಲಿ ಪಾ 2 ದಿನ ಬಿಟ್ಟಿದ್ದಲ್ಲ ಹೆಂಗಿತ್ತು ನಮ್ಮನ್ನ ಬೇಜಾರಾಯ್ತಾ ಆಗಿಲ್ವಾ ಆಯ್ತಾಗಿಲ್ವಾ ಆಯ್ತು ತಾನೇ ಪಿಂಕಿ ಬರೀ ಬಂದ ಕಾಲು ಹಾಕ್ಬೇಕು ತಾನೇ ಹೋಗು ಬೇಗ ಬೇಗ ರೆಡಿಯಾಗಿ ಹೋಗು ಟೈಮ್ ಆಯ್ತಲ್ಲ ನೋಡು 8 ಕಾಲ ಆಗೋಯ್ತು ಫಸ್ಟ್ ಮಗ ತೊಳಿ ಬೇಗ ಬೇಗ ಫೋನ್ ಮಾಡ್ತಾರೆ ಈಗ 5 ನಿಮಿಷಕ್ಕೆ ಇನ್ನು ಹೊಡಿತೀನಿ ನೋಡಿ ಬೆಳಗ್ಗೆ ಬೆಳಗ್ಗೆ ಹೋಗು ಟೈಮ್ ಆಯ್ತು ಸ್ಕೂಲ್ಗೆ ಅಂತ ಹೇಳ್ತಿರೋದು ಬೆಕ್ ಬೇರೆ ಮುಟ್ಟಕ್ಕೆ ಬಂದಿದ್ದೀರ 2 ದಿನ ಹಾಲು ಹಾಕಿಲ್ಲ ಪಾಪ ಅದಕ್ಕೆ ನೀನು ಆಗ್ತಾ ವೇಟ್ ಮಾಡ್ತಾ ಇತ್ತ ಪಾಪ ಏನಪ್ಪ ಏನು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ನಿಮ್ಮಪ್ಪ ಕರೀತಾರ ನೋಡು ಬಾ ಮನ್ಯ ಬೇಗ ಬೇಗ ಟೈಮ್ ಆಯ್ತು ಬೇಗ ಫಾಸ್ಟಾಗಿ 5 ನಿಮಿಷಕ್ಕೆ ಬರ್ಬೇಕೀಗ ಫೋನ್ ಮಾಡ್ತಾರ ಅವ್ರೀಗ ಸಾಕು 2 ದಿನ ರಜಾ ಏನ್ ಬೇಕು ಆಧಾರ್ ಕಾರ್ಡ್ ಐತೆ ನೋಡು ಎಲ್ಲ ಹಾಕಿದ್ದೀನಿ ಒಂದು ಟವಲ್ ಸುತ್ತಿದ್ದೀನಿ ನೋಡು ಯಾವಾಗಿತ್ತು ಅಂತ ಟವಲ್ ಸುತ್ತಿದ್ದೀನಿ ನೋಡೆ ನೀಟಾಗಿಡು ಮೇಲ್ಗಡೆ ಪ್ರಸಾದ ಪಿಂಕಿ ಏನು ಸಮಾಚಾರ ಅಪ್ಪ ಸಾಕತ್ತೆ ಚಳಿ ಫ್ರೆಂಡ್ಸ್ ಹೋಗು ಈಗ ಕತೆ ಕೂಡ ಸಾಯಂಕಾಲ ಕೇಳ್ತೀನಿ ಫಸ್ಟ್ ಹೋಗಿ ಸ್ಕೂಲ್ಗೆ ಈಗ ಗೊತ್ತಿಲ್ಲ ಹೋಗಿ ಈಗ ಹಳೆದ್ರ ಮುಜ್ಜು ಹೇಳ್ಬಿಡ್ರೆ ರೂಮಲ್ಲಿ ಉಜ್ಜಿದ ತಕ್ಷಣ ನನ್ನ ಬ್ಯಾಗಲ್ಲಿ ಹಾಕ್ಬೇಕು ನಾನು ಹಾಕ್ತೀನಿ ಹೋಗು ಬನ್ನಿಯ ಓಕೆ ಫ್ರೆಂಡ್ ಅಳಿಸ್ಕೊಂಡು ರೆಡಿ ಮಾಡಿ ಕಳಿಸ್ತೀನಿ ಆಮೇಲೆ ಸಿಗ್ತೀವಿ ಟೈಮ್ ಆಗ್ಬಿಟ್ಟಿತ್ತಲ್ಲ ಆಮೇಲೆ ಏನೂ ಮಾಡಲಿಲ್ಲ ಮಾಡ್ತಾ ಹೋಟ್ಲ ತೊಗೊಂಡೋಗ್ಬಿಟ್ಟು ಅದು ಹೇಳಿ ಕಳಿಸ್ತೀವಿ ಹೋಟ್ಲಲ್ಲಿ ಹಾಕ್ಸ್ಕೊಂಡು ಎಂಜಾಯ್ ಮಾಡಿದ್ವಿ ನಾವಂತೂ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ ಓಕೆನಾ ಥ್ಯಾಂಕ್ ಯು ಬಾಯ್ ಬಾಯ್ ಬೇರೆ